ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ LPG ಗ್ಯಾಸ್ಗೆ ಯಾವ ರೀತಿ KYC ಮಾಡೋದು. KYC ಮಾಡಲೇಬೇಕಂತ ಯಾವುದು ಅಂದರೆ ಉಜ್ವಲ ಯೋಜನೆಗೆ ಮಾತ್ರ ಹೇಳಿದ್ದಾರೆ. ಮಾಡಿರೋ ಮಾತ್ರನ KYCನ ಹೇಳ್ತಿದ್ದಾರೆ. ಬಟ್ ಆದರೆ ಯಾವುದೇ ಸಬ್ಸಿಡಿ ಅಮೌಂಟ್ ಜಾಸ್ತಿ ಆಗೋದಾಗಲಿ ಅಥವಾ 500 ರೂಪಾಯಿ ಸಿಗೋದಾಗಲಿ ಇದೆಲ್ಲ ಫೇಕ್ ನ್ಯೂಸು. ಓನ್ಲಿ KYC ಮಾತ್ರ ಹೇಳಿದ್ದಾರೆ. ಉಜ್ವಲ ಯೋಜನೆ ಆಗಲಿ ಮತ್ತು ಯಾವುದಾದ್ರೂ ಆಗಲಿ ಮಾಡ್ಬೋದು KYCನ. ನೀವು ಉಜ್ವಲ ಯೋಜನೆ ಇದ್ದೀವಿ ಅಥವಾ ನಾವು ಮಾಮೂಲಿ ದುಡ್ಡು ಕೊಟ್ಟು ತಗೊಂಡಿದ್ದೀವಿ ಅಂದ್ರೂ ಮಾಡ್ಕೊಬೋದು. ಮತ್ತು ನೀವು ಇಲ್ಲೇ ಹೋಗಿ ಮಾಡ್ಕೊಬೇಕಂತ ಏನಿಲ್ಲ, ನೀವು ಮೊಬೈಲಾಗೂ ಮಾಡ್ಕೊಬೋದು, ಡಿಸ್ಟ್ರಿಬ್ಯೂಟ್ರ್ ಹತ್ರನೂ ಹೋಗಿ ಮಾಡ್ಕೊಬೋದು. ಯಾವ ರೀತಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ, ಯಾವ ರೀತಿ ಮಾಡ್ಕೊಬೋದು ಅಂತನ. ಯಾವುದೇ ಫೀಸ್ ಇರಲ್ಲ, ಆನ್ಲೈನಾಗಿ ಮಾಡಿರೋ ಅಷ್ಟೇ. ಮತ್ತು ಈಗ ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋದ್ರೂ ಯಾವುದೇ ಫೀಸ್ ಕೊಡೋಂಗಿಲ್ಲ. ಇವತ್ತಿನ ವೀಡಿಯೋದಲ್ಲಿ ಆ ವಿಷಯ ಬಗ್ಗೆ ಮಾತಾಡೋಣ. ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಆಧಾರ್ ಕಾರ್ಡ್ಗೆ ಹೋಗೋಣ. ಫಸ್ಟು ಈ ಥರ ಸ್ಕ್ರೀನ್ ಓಪನ್ ಆಗಿರುತ್ತಲ್ಲ, ಅದಾದಮೇಲೆ ಇಲ್ಲಿ ಗೂಗಲ್ ಪ್ಲೇಸ್ಟೋರ್ ಹತ್ರ ಹೋಗೋಣ. ಮೊಬೈಲಾಗಿ ಯಾವ ರೀತಿ ಮಾಡೋದು ಆ್ಯಪ್ ಮುಖಾಂತರ ಅಂತ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ಮೊಬೈಲ್ ಇದ್ರಾಗೆ ಹೋಗಿ ಪ್ಲೇಸ್ಟೋರ್ ಹತ್ರ ಹೋಗಿ ಇಲ್ಲಿ ಇಂಡಿಯನ್ LPG ಗ್ಯಾಸ್ ಆಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಂಡಿರಿ. ನಮ್ದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಹಂಗಾಗಿ ಓಪನ್ ಮಾಡೋಣ. ಓಪನ್ ಮಾಡಿದಾಗ ಈ ಥರ ತೋರಿಸ್ತೈತೆ. ಈ ಥರ ತೋರಿಸ್ದಾಗ ಈ ಥರ ಎಲ್ಲ ತೋರಿಸ್ತೈತೆ. ನ್ಯೂ ಕನೆಕ್ಷನು, ಕಸ್ಟಮರ್ ಸಪೋರ್ಟು, ಲೊಕೇಶನ್ನು ಅಂತೆಲ್ಲ ತೋರಿಸ್ತೈತೆ. ನೀವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಇದನ್ನು ರಿಜಿಸ್ಟ್ರ್ ಮಾಡ್ಕೊಬೇಕು. ರಿಜಿಸ್ಟ್ರು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಲಾಗಿನ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಲಾಗಿನ್ ಸೈನ್ ಅಪ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೂ ಹ್ಯಾವ್ ಅಕೌಂಟ್ ಅಂದರೆ ರಿಜಿಸ್ಟರ್ ಅಂತ ಕೇಳ್ತಾ ಇತ್ತಲ್ಲ, ಇಲ್ಲಿ ಆಪ್ಷನ್ನು, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನು ಸಿಂಪಲ್ ಇದೆ, ಏನು ವರಿ ಮಾಡ್ಕೊಂಬೋದು ಯಾವ ರೀತಿ ಇಲ್ಲ. ಓನ್ಲಿ ಫೋನ್ ನಂಬರು, ಇಮೇಲ್ ID, ಫಸ್ಟ್ ನೇಮು, ಲಾಸ್ಟ್ ನೇಮು, ಅಗ್ರಿ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 2 ಸತಿ ಪಾಸ್ವರ್ಡ್ ಹಾಕ್ಬಿಟ್ರೆ ಅದು ರಿಜಿಸ್ಟರ್ ಆಗೋಗ್ಬಿಡ್ತೈತೆ. ಅದಾದ ನಂತರ ಲಾಗಿನ್ ಮಾಡ್ಕೊಳ್ಳಿ. ಈಗ ನಂದು ರಿಜಿಸ್ಟರ್ ಆಗಿದೆ, ಹಂಗಾಗಿ ಅದು ರಿಜಿಸ್ಟರ್ ಮಾಡೋಕ್ಕೆ ಬರೋಲ್ಲ. ಯಾರೋ ನಾವು ಹೊಸ್ದಾಗಿ ಸಿಕ್ಕಿದಾಗ ರಿಜಿಸ್ಟರ್ ಮಾಡಿ ತೋರಿಸ್ಬೇಕಾಗುತ್ತೆ. ಈಗ ನಮ್ದು ಆಲ್ರೆಡಿ ಲಾಗಿನ್ ಮಾಡ್ಕೊಬೋಣ. ಆಲ್ರೆಡಿ ನಮ್ದು ಆಗಿದೆ. ಲಾಗಿನ್ಗೆ ಹೋಗೋಣ. ಈಗ ಇಲ್ಲಿ ಹೋಗಿ ಇಲ್ಲಿ ಫೋನ್ ನಂಬರ್ ಹಾಕಿ. ನಿಮ್ಮ ಫೋನ್ ನಂಬರ್ ರಿಜಿಸ್ಟರ್ ಲಾಗಿನ್ಗೆ ಫೋನ್ ನಂಬರೇ ಇಂಪಾರ್ಟೆಂಟು. ಈ ಥರ ಫೋನ್ ನಂಬರ್ ಹಾಕಿದ್ಮೇಲೆ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದ್ಮೇಲೆ ಲಾಗಿನ್ ನೌ ಅಂತ ಕೊಡ್ರಿ. ಈ ಥರ ಮಾಮೂಲಿ ಆವಾಗಲೇ ಓಪನ್ ಆದಾಗ ಆರ್ಡರ್ ಸಿಲಿಂಡರ್ ಅಂತ ಇರುತ್ತೆ, ಅದನ್ನು ನೋಡ್ಕೊಬೋದು. ನಮ್ಮದು ಉಪ್ಕಾರ್ ಇಂಡಿಯನ್ ಗ್ಯಾಸ್ ಸರ್ವಿಸ್ ಲಿಮಿಟೆಡ್ ಏನು ಹೆಸರು, ಜಿಮೇಲ್ ಅಡ್ರೆಸ್ಸು ಎಲ್ಲ ಬರುತ್ತೆ. ಈ ಥರ ಓಪನ್ ಆಗುತ್ತೆ. ಆರ್ಡ್ರ್ ಮಾಡ್ಬೋದು ಬುಕ್ಕು, ನಾರ್ಮಲಿ ಆರ್ಡರ್. ಮತ್ತೀಗ ಅದು ಬಿಟ್ಟಾಗ್ರಿ. ಈಗ ನಾವೇನಿದ್ರು ಮೇನ್ ಹೆಡ್ಡಿಂಗ್ ಇದಕ್ಕೆ ಹೋಗೋಣ. ಏನಕ್ಕಪ್ಪ ಅಂದರೆ KYC ಮಾಡೋದು ಯಾವ ರೀತಿ ಅಂಬೋದ್ರ ಮೇಲೆ ಇದು ಮಾಡೋಣ. ಮೊದಲು ಇಲ್ಲಿಗೆ ಹೋಗೋಣ. ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ LPG ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ.
ಇದ್ರ ಓಪನ್ ಆದಾಗ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ವ್ಯೂ ಕನೆಕ್ಷನ್ ಅಂದರೆ ಇದು ಕಮರ್ಷಿಯಲ್ಲು, ಇದು ಡೊಮೆಸ್ಟಿಕ್ಕು, ಇದು ಮನೆಗೆ ಹೋಟ್ಲುಗಳಿಗೂ ಅವು ಇವನು ಮಾಮೂಲಿ ಬಿಸ್ನೆಸ್ ಮಾಡ್ತಾರಲ್ಲ ಅವರಿಗೆ ಅದು ಯೂಸ್ ಆಗುತ್ತೆ. ಇಲ್ಲಿ ಆಧಾರ್ KYC ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಯಾವುದೇ ಬುಕ್ ಆಗೈತೆ ಅಂತಲೂ ಇದೆ, ಇಲ್ಲೆಲ್ಲ ಇದೆ, ಫುಲ್ ಲೀಸ್ಟ್ ಇದೆ. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಲೀಸ್ಟಲ್ಲಿ ಓಪನ್ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿ ಚೆಕ್ ಮಾಡಿದರೆ ಕ್ಲೀನಾಗಿ ಸಿಗುತ್ತೆ. ಇಲ್ಲಿ ಫುಲ್ಲು ಲೋಡ್ ಆಗ್ತಾಯಿದೆ ನೋಡಿ, ಎಲ್ಲ ಫುಲ್ ಕ್ಲೀನಾಗೆ ತೋರಿಸುತ್ತೆ. ಎಷ್ಟು ರೂಪಾಯಿ ಕಟ್ಟಿದ್ದೀವಿ, ಕಂಪ್ಲೀಟ್ ಆಗೈತೆ ಇಲ್ಲ ಅಂತಾರೆ ಫುಲ್ಲು, ಯಾವಾಗ ಎಷ್ಟೆಷ್ಟು ಅಂತ. ಬ್ಯಾಂಕ್ ಹೋಗಲ್ಲ, ಇಲ್ಲಿ ನೋಡಿ ಆಧಾರ್ KYC ಅಂತ ಇಲ್ಲಿ ತೋರಿಸುತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೇಸ್ ಸ್ಕ್ಯಾನ್ ಅಂತ ಇದೆ, ಆ ಫೇಸ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ನಾನು ದಿಸ್ ಟೈಮ್ ಅಂತ ಕೊಡಿ, ಇದು ಸ್ಕ್ಯಾನ್ ಮಾಡುತ್ತೆ ನಮ್ಮ ಫೇಸ್ಗಳನ್ನ ಸ್ಕ್ಯಾನ್ ಮಾಡುತ್ತೆ. ಆವಾಗ ನಾವು ಅದ್ರ ಮುಂದೆ ಹಿಂಗೆ ಮುಖ ಹಿಡಿದು ಹಿಂಗೊಂದ್ಸತಿ ಕಣ್ಣು ಇಟ್ಟಿಸಿದ್ರೆ ಅದು ಎತ್ಕೊಳ್ಳುತ್ತೆ. ಈ ಥರ ಓಪನ್ ಆಗ್ಬಿಡ್ತೈತೆ. ಸುಮ್ಮನೆ ಮುಖ ಹಿಡಿದು ಕಣ್ಣು ಮಿಟ್ಟಿಸ್ಬಿಡ್ಬೇಕು, ಆವಾಗಲೇ ಅದು ಲೈವಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ, ಅಷ್ಟೇ ಸಿಂಪಲ್. ಹಿಂಗೆ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಈ ಥರ ಕನ್ಫರ್ಮೇಷನ್ ಯುವರ್ KYC ಸಬ್ಮಿಟೆಡ್ ಆ್ಯಂಡ್ ಪೆಂಡಿಂಗ್ ವಿತ್ ಡಿಸ್ಟ್ರಿಬ್ಯೂಟರ್ ಅಪ್ರೂವಲ್, ಯು ಚೆಕ್ ಇನ್ ಪ್ರೊಫೈಲ್ ಅಂತ ಬರುತ್ತೆ. ಹೋಮ್ ಪೇಜ್ಗೆ ಹೋಗೋಣ. ಪೇಜಿಗೆ ಬಂದಿದ್ದೀವಿ. ಈಗೆಲ್ಲ ನಿಮಗೆಲ್ಲ ಸಿಗುತ್ತೆ, ಇಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಡಿಸ್ಟ್ರಿಬ್ಯೂಟರ್ದು ಏನೇನೈತೆ KYC ಮಾಡೋದು ಇಷ್ಟೇ ಮಾಡಿ. ಈ ಥರ ಸ್ಪೇಸ್ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಕೊಟ್ಬಿಟ್ರೆ KYC ಆಗೋಗ್ಬಿಡ್ತೈತೆ. KYC ಆದಮೇಲೆ ಅದು ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗುತ್ತೆ. ಡಿಸ್ಟ್ರಿಬ್ಯೂಟರ್ ಅಪ್ರೂವಲ್ ಕೊಟ್ಟರೆ ಮುಗೀತು, ಮತ್ತಿನ್ನೇನು ಇರೋದಿಲ್ಲ. KYC ಆದಂಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ ಸ್ನೇಹಿತರೆ, ನಿಮಗೆ ಮೊಬೈಲಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದಾಗ ಹೇಳ್ಕೊಡ್ತೀನಿ ಯಾವ ರೀತಿ ಅಂತಲ್ಲ.